ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 17 ಜನವರಿ 2026 ಹುಬ್ಬಳ್ಳಿ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿ ಮಾರ್ಕೆಟಿಗೆ ಹೊಸ ಮಿರ್ಚಿ ಸುಮಾರು 24,000 ಒಣಮೆಣಸಿನಕಾಯಿ ಚೀಲಗಳು ಶನಿವಾರ ದಿನ ಬಂದಿದೆ. ಸೀಡ್ ರಕ ಕಡ್ಡಿ ಒಣಮೆಣಸಿನಕಾಯಿ ಒಟ್ಟು ಹುಬ್ಬಳ್ಳಿ ಮಾರ್ಕೆಟಿಗೆ ಬಂದಿದ್ದ ಚೀಲಗಳು ಒಣಮೆಣಸಿನಕಾಯಿ ಚೀಲಗಳು 8,281 ಚೀಲಗಳು ಹುಬ್ಬಳ್ಳಿ ಮಾರ್ಕೆಟಿಗೆ ಬಂದಿದೆ. ಕಡಿಮೆ ಬೆಲೆ ಕಡ್ಡಿ ಒಣಮೆಣಸಿನಕಾಯಿ 1,009 ರೂಪಾಯಿ ಇದೆ. ಹೆಚ್ಚಿನ ಬೆಲೆ ಗರಿಷ್ಠ ರೇಟು 71,121 ರೂಪಾಯಿ ಗರಿಷ್ಠ ರೇಟ್ ಅನ್ನೋದು ಕಡ್ಡಿ ಒಣಮೆಣಸಿನಕಾಯಿ ನಡೆದಿದೆ. ಮಧ್ಯಸ್ಥ ಬೆಲೆ ಕಡ್ಡಿ ಒಣಮೆಣಸಿನಕಾಯಿ 34,132 ರೂಪಾಯಿ ಮೀಡಿಯಂ ಕ್ವಾಲಿಟಿ ರೇಟ್ ನಡೆದಿದೆ. ಇನ್ನು ಡಬ್ಬಿ ಡಿಲಾಕ್ಸ್ ಕ್ವಾಲಿಟಿ ಒಣಮೆಣಸಿನಕಾಯಿ 58,000ರಿಂದ 67,000 ರೂಪಾಯಿ ಇದೆ. KDL ಡಿಲಕ್ಸ್ ಕ್ವಾಲಿಟಿ ಒಣಮೆಣಸಿನಕಾಯಿ 44,000 ರೂಪಾಯಿಯಿಂದ 47,000 ರೂಪಾಯಿ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ KDL ಮಿರ್ಚಿ 37,000ರಿಂದ 41,000ವರೆಗೂ ರೇಟ್ ನಡೆದಿದೆ. 2043 ಮಿರ್ಚಿ ಒಣಮೆಣಸಿನಕಾಯಿ 23,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 25,000 ರೂಪಾಯಿ 2043 ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇದೆ. ಇನ್ನು 5531 ಒಣಮೆಣಸಿನಕಾಯಿ 16,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 18,000 ರೂಪಾಯಿವರೆಗೂ ಗರಿಷ್ಠ ರೇಟ್ ಅನ್ನೋದು ನಡೆದಿದೆ. KDL ಲಾಲ್ ಕಟ್ ಮಿರ್ಚಿ 26,000 ರೂಪಾಯಿರಿಂದ 34,000 ರೂಪಾಯಿ ರೇಟ್ ನಡೆದಿದೆ. KDL ಮೀಡಿಯಂ ಕ್ವಾಲಿಟಿ 17,000 ರೂಪಾಯಿರಿಂದ 24,000 ರೂಪಾಯಿ ಇದೆ. ಇನ್ನು ಫಟ್ಕಿ KDL ಒಣಮೆಣಸಿನಕಾಯಿ 6,500 ರೂಪಾಯಿರಿಂದ 10,000 ರೂಪಾಯಿ ರೇಟ್ ಅನ್ನೋದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದಿದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ KDL ರಕ ಸೀಡ್ ಮಾರುಕಟ್ಟೆಯಲ್ಲಿ ಟೈಟ್ ರೇಟ್ ಅನ್ನೋದು ಇದೆ. ಇನ್ನು ಉತ್ತಮ ಮಾರಾಟವಾಗಿದ್ದು ದರಗಳು ಸುಮಾರು 1,000 ರೂಪಾಯಿರಿಂದ 1,500 ರೂಪಾಯಿ ರೇಟ್ ಅನ್ನೋದು ಹೆಚ್ಚಳ ಕಂಡಿದೆ. ಇದಿಷ್ಟು ಈ ಶನಿವಾರ ನಡೆದ ಹುಬ್ಬಳ್ಳಿ ಮಾರುಕಟ್ಟೆಗೆ ಸಂಬಂಧಿಸಿದ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.